ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಸ್ಪೆಷಲಿ ನೋ ಕಾಂಟ್ಯಾಕ್ಟ್ ಯಾರಿದ್ದೀರಾ, ಸಪ್ರೇಷನಲ್ಲಿ ಯಾರಿದ್ದೀರಾ, ಬ್ರೇಕಪ್ ಸಿಚುವೇಷನಲ್ಲಿ ಯಾರಿದ್ದೀರಾ, ಅವರಿಗೋಸ್ಕರ ಈ ಒಂದು ರೀಡಿಂಗ್. ಬಹುಶಃ ನೀವೇನಾದರೂ ಮ್ಯಾರಿಡ್ ಪೀಪಲ್ ಆಗಿದ್ದು ಈಗ ಸಪ್ರೇಷನ್ ಝೋನಲ್ಲಿ ಇದ್ದೀರಾ, ಸಪ್ರೇಷನನ್ನು ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ವಾಪಸ್ ಬರ್ತಾರಾ, ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆ ಬರ್ತಾರಾ, ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಬರ್ತಾರಾ ಅನ್ನೋದನ್ನು ನೋಡೋಣ. ಓಕೆ, ಸೊ ನೋ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದೀರಾ, ಸೊ ಅವರಿಗೋಸ್ಕರ ಇದು ರೆಸ್ನೇಟ್ ಆಗುವಂಥದ್ದು. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಕ್ರಿಸ್ಟಲ್ಸ್ ಆರ್ಡರ್ ಮಾಡಬೇಕು ಅಂತಂದರೆ ಅಥವಾ ಟ್ಯಾರೋ ಕೋರ್ಸಸ್ನ ಕಲಿಬೇಕು, ಕ್ಯಾಂಡಲ್ ವ್ಯಾಕ್ಸ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ, ನೀವಿದ್ದೀರಾ. ಸೊ ಅವರ ಒಂದು ಭಾವನೆಗಳು ನಿಮಗೋಸ್ಕರ ಏನಿದೆ, ಏನು ಮಾತಾಡಬೇಕು ಅಂತಿದ್ದಾರೆ, ಏನು ಹೇಳಬೇಕು ಅಂತಿದ್ದಾರೆ, ಅದೇ ಪ್ರೀತಿ ಮುಂಚೆ ಥರ ಇದೆಯಾ, ಪ್ರೀತಿ ಕಮ್ಮಿ ಆಗಿದೆಯಾ, ಅಥವಾ ಏನೆಲ್ಲ ನಡೀತಾ ಇದೆ ಅವ್ರ ಲೈಫಲ್ಲಿ ಎಲ್ಲ ನೋಡೋಣ. Queen of Cups, Temperance, Six of Pentacles, Three of Pentacles, Five of Wands, Three of Wands, Queen of Wands, guys. ಸೊ ಮದರ್ ಎನರ್ಜೀಸ್, ಮದರ್ ಇಶ್ಯೂಸ್ ಜಾಸ್ತಿ ಕಾಣಿಸ್ತಾ ಇದೆ. ದೇರ್ ಈಸ್ ಅ ಸ್ಟ್ರಾಂಗ್ ಎನರ್ಜಿ ಆಫ್ ಥರ್ಡ್ ಪಾರ್ಟಿ. ಸೊ ಆ್ಯಸ್ ಪರ್ ಯುವರ್ ಪರ್ಸನ್ ಎನರ್ಜಿ, ನಿಮ್ಮ ಪರ್ಸನ್ ಅವರ ಎನರ್ಜಿ ಪ್ರಕಾರ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇಲ್ಲ. ದಟ್ ನಿಮ್ಮನ್ನು ಆಕ್ಸೆಪ್ಟ್ ಮಾಡಬೇಕು, ಮಾಡಬಾರ್ದು, ಈ ರೀತಿಯ ಒಂದು ಕಂಪ್ಲೇಂಟ್ಸ್ ಯಾವುದೂ ಇಲ್ಲ. ದಿಸ್ ಪರ್ಸನ್ ರಿಯಲಿ ಲವ್ಸ್, ಲೈಕ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಓಕೆ, ನಿಮ್ಮ ಜೊತೆ ರೆಸ್ಟ್ ಆಫ್ ದೇರ್ ಲೈಫ್ನ ಲೀಡ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಬಟ್ ಇವ್ರ ಲೈಫ್ ಇವ್ರ ಕಂಟ್ರೋಲಲ್ಲಿ ಇಲ್ಲ ಗೈಸ್. ಇವರು ಬೇರೆದವರ ಕಂಟ್ರೋಲಲ್ಲಿದ್ದಾರೆ ಅಂತ ಹೇಳ್ಬೋದು. ವೈ? ಬಿಕಾಸ್ ಇಲ್ಲಿ ನೋಡಿ, ಫಿನಾನ್ಷಿಯಲಿ ಇವರು ತುಂಬ ಲಾಸ್ ಅನ್ನೋದನ್ನು ನೋಡಿದ್ದಾರೆ ಅಂತ ಹೇಳಬಹುದು. ಮೈಟ್ ಬಿ ಇವರು ತುಂಬ ಅರ್ನಿಂಗ್ ಮಾಡೋವಾಗ ಇವರ ಒಂದು ಸೇವಿಂಗ್ಸ್ ಏನಿತ್ತು ಬೇರೆದವ್ರಿಗೆ ಇನ್ವೆಸ್ಟ್ಮೆಂಟ್ ಆಗಿ ಅಥವಾ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಆಗಿ ಅಥವಾ ಫ್ಯಾಮಿಲಿಯಲ್ಲಿ ಅವ್ರ ರಿಲೇಷನ್ಸ್ ಯಾರಿಗೋ ಕೊಟ್ಟಿದ್ದಾರೆ. ಸೊ ಅವರು ಈಗ ಕೊಡೋದಕ್ಕೆ ರೆಡಿ ಇಲ್ಲ ವಾಪಸ್. ಸೊ ಒಂದು ಫಿನಾನ್ಷಿಯಲ್ ಕ್ರೈಸಿಸ್ ಅನ್ನೋದು ನೋಡ್ತಾ ಇದ್ದಾರೆ. ಅಥವಾ ಫ್ಯಾಮಿಲಿಯಲ್ಲಿ ನಿನಗೆ ಆಸ್ತಿ ಕೊಡೋದಿಲ್ಲ, ಆಸ್ತಿ ಭಾಗ ಮಾಡಬೇಕು, ಸಮ್ ಲಿಟಿಗೇಷನ್ಸ್, ಈ ರೀತಿ ಒಂದು ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ಸ್, ಈ ರೀತಿಯ ಒಂದಷ್ಟು ಸಿಚುವೇಶನ್ಸ್ ಇವ್ರಿಗೆ ನಡೀತಾ ಇದೆ ಅಂತ ಹೇಳ್ಬೋದು. ಸಮ್ ಪ್ರಾಪರ್ಟಿ ಇದರಿಂದ ಒಂದು ಕೋರ್ಟ್ ಕೇಸಸ್ ಈ ಥರದ್ದೆಲ್ಲ ನಡೀತಾ ಇರೋದ್ರಿಂದ ಈ ಒಂದು ಪರ್ಸನ್ ತುಂಬ ಹೆಲ್ಪ್ಲೆಸ್ ಆಗಿದ್ದಾರೆ. ಇವ್ರಿಗೆ ಒಂದು ಕೆರಿಯರಲ್ಲಿ ಸೆಟಲ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಕೆರಿಯರಲ್ಲಿ ಸೆಟಲ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವ್ರನ್ನ ಹೇಗೆ ಬೇಕೋ ಹಾಗೆ ಟ್ರೀಟ್ ಮಾಡ್ತಾ ಇರೋದು ಇವ್ರ ಫ್ಯಾಮಿಲಿಯಲ್ಲಿ ಆ ಎನರ್ಜೀಸ್ ಬರ್ತಾ ಇದೆ. ಅಥವಾ ಹೇಗೆ ಬೇಕೋ ಹಾಗೆ ನಡೆಸ್ಕೊಳ್ತಾ ಇದ್ದಾರೆ. ಇವ್ರ ಕಡೆ ಸಫಿಷಿಯೆಂಟಾಗಿ ಎಲ್ಲ ಇದ್ದಾಗ ಎಲ್ಲರೂ ಯೂಸ್ ತೊಗೊಂಡಿದ್ದಾರೆ. ಓಕೆ, ಈಗ ಇವ್ರ ಹತ್ರ ಏನೂ ಇಲ್ಲ, ಕೈ ಖಾಲಿ ಆಗಿದೆ. ಆ ಟೈಮಲ್ಲಿ ಇವ್ರನ್ನ ಕೈ ಹಿಡಿಯೋದಕ್ಕೆ ಯಾರೂ ಬರ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಇನ್ನೂ ಕೂಡ ಬ್ಲ್ಯಾಕ್ ಮೇಲಿಂಗ್ ಎನರ್ಜೀಸ್ ಅಥವಾ ಕಂಟ್ರೋಲಿಂಗ್ ಎನರ್ಜಿ, ಮ್ಯಾನಿಪುಲೇಷನ್ ಎನರ್ಜೀಸ್ ನಡೀತಾ ಇದೆ. ದಟ್ ನಿನ್ನ ಫಿನಾನ್ಷಿಯಲ್ ಎಲ್ಲ ಸರಿ ಹೋಗಬೇಕು ಅಂದರೆ ನಾನು ಹೇಳೋ ರೀತಿಯಲ್ಲಿ ಕೇಳು ಅಂತ ಫ್ಯಾಮಿಲಿ ಮೆಂಬರ್ಸ್, ಹೆಡ್ ಆಫ್ ದಿ ಮೆಂಬರ್ ಇರ್ತಾರಲ್ಲ ಅವ್ರು ಹೇಳ್ತಾ ಇರಬಹುದು.
ಒಂದು ಅಥವಾ ಮದರ್ ಇಶ್ಯೂ ಇದೆ, ಅವ್ರು ಏನು ಹೇಳ್ತಾರೆ ಹಾಗೆ ಕೇಳುವಂಥ ಮ್ಯಾನಿಪ್ಯುಲೇಷನ್ಸ್ ಈ ಥರ ಇದೆ, ಅಥವಾ ನಾವು ಹೇಳುವಂಥ ಹುಡುಗಿನ ಅಥವಾ ಹುಡುಗನ ನಿನ್ನ ಮದುವೆ ಆಗೋ, ನಿನ್ನ ಲೈಫ್ ಚೆನ್ನಾಗಿರುತ್ತೆ, ಸಮಥಿಂಗ್ ಬ್ರೈನ್ ವಾಶ್ ಥಿಂಗ್ಸ್ ನಡೀತಾ ಇದೆ ಅಂತ ಹೇಳ್ಬೋದು. ಬಟ್ ಈಗ ಆ್ಯಸ್ ಪ್ರೆಸೆಂಟ್ ಇವರು ಹೆಲ್ಪ್ಲೆಸ್ ಆಗಿರೋದ್ರಿಂದ ಇವ್ರ ಲೈಫ್ ಇವ್ರ ಕೈಲಿ ಇದ್ದಿಲ್ಲ ಅನ್ನೋ ಕಾರಣಕ್ಕೆ, ಇವ್ರು ಅಂದ್ಕೊಂಡೋ ರೀತಿ ಯಾವುದೂ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿಧಿ ಇಲ್ಲದೆ ಇವರ ಮದರ್ ಮಾತು ಅಥವಾ ಥರ್ಡ್ ಪಾರ್ಟಿ ಮಾತನ್ನ ಕೇಳಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ರಾದರ್ ದೆನ್ ಮದರ್ ಇಶ್ಯೂ, ಇಲ್ಲಿ ಥರ್ಡ್ ಪಾರ್ಟಿ ಕೂಡ ನಡೀತಾ ಇರೋದ್ರಿಂದ ಮೈಟ್ ಬಿ ಆ ಥರ್ಡ್ ಪಾರ್ಟಿಗೆ ಇವರು ತುಂಬ ದುಡ್ಡನ್ನು ಕೊಟ್ಟಿರಬಹುದು, ಅವರೀಗ ವಾಪಸ್ ಕೊಡೋದಕ್ಕೆ ರೆಡಿ ಇಲ್ಲ, ಅವ್ರ ಕಡೆಯಿಂದ ದುಡ್ಡನ್ನು ವಸೂಲಿ ಮಾಡ್ಕೋಬೇಕು, ದುಡ್ಡನ್ನು ಹಿಂದಿರುಗಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಇವರು ತುಂಬ ಒಂದು ಹಿಂಸೆ ಪಟ್ಕೊಂಡು ಅವ್ರ ಜೊತೆ ಇವ್ರು ಇದ್ದಾರೆ ಅಂತಲೂ ಬರ್ತಾ ಇದೆ. ಆ ಒಂದು ಎನರ್ಜೀಸ್ ಕೂಡ ಇದೆ ಇಲ್ಲಿ. ಆ್ಯಂಡ್ ಸಮ್ ಸ್ಟ್ರೆಸ್, ಆ ಒಂದು ಸ್ಟ್ರೆಸ್ನ ನಿಮ್ಮ ಮೇಲೆ ಹಾಕೋದು ಅಥವಾ ನೀವೊಂದು ಮಾತಾಡೋದು ಅವ್ರು ಇನ್ನೊಂದು ಹೇಳೋದು, ಈ ರೀತಿ ಮಾತಾಡಿ ಈ ರೀತಿ ಹೇಳಿ ಬರೀ ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೇ ಆಗಿದೆ. ನೀವು ರಿಲೇಷನ್ಶಿಪ್ಪಿಗೆ ಬಂದಾಗಿಂದ ಒಂದು 11 months ಅಥವಾ 1 year ನೀವು ಚೆನ್ನಾಗಿದ್ರಿ, ಅದಾದಮೇಲೆ ಎಲ್ಲವೂ ಒಂದೊಂದಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಹೇಗೋ ಏನೋ ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ರಿ, ಬಟ್ ಸಮ್ವೇರ್ ಆಗಲ್ಲ ಅನ್ನೋ ಟೈಮಲ್ಲಿ ನೀವು ಸ್ವಲ್ಪ ಬಸ್ಟ್ ಔಟ್ ಆದ್ರಿ ಅಂತ ಕಾಣಿಸುತ್ತೆ. ಸೊ ಆ ಟೈಮಲ್ಲಿ ಇಲ್ಲಿ ತೀರಾ ಕಾನ್ಫ್ಲಿಕ್ಟ್ಸ್ ನಡೀತು, ನಿಮ್ಮಿಬ್ಬರ ಮಧ್ಯೆ ಜೋರಾಗಿ ಜಗಳ ಆಯಿತು. ಸೊ ಆ ಒಂದು ಕಾರಣಕ್ಕೆ ಇಟ್ಸ್ ನೌ ಅ ನೋ ಕಾಂಟ್ಯಾಕ್ಟ್. ಮೈಟ್ ಬಿ ನಿಮಗೂ ಅನ್ನಿಸ್ತಾ ಇರ್ಬೋದು, ನಾನು ಸ್ವಲ್ಪ ಪೇಷನ್ಸಿಂದ ಇರಬೇಕಾಗಿತ್ತು, ಬಹುಶಃ ಅಟ್ಲೀಸ್ಟ್ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ ಏನು ಹೋಗ್ತಾ ಇದೆ ಅವ್ರು ಶೇರ್ ಮಾಡ್ಕೊಳ್ತಾ ಇದ್ರು, ಬಟ್ ನಾನು ಬೈದ್ಬಿಟ್ಟೆ, ನಾನು ಜಗಳ ಮಾಡಿದೆ, ಸೊ ಈಗ ಅವ್ರು ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ. ಸೊ ಆ ಒಂದು ಗಿಲ್ಟ್ ನಿಮಗೂ ಎಲ್ಲೋ ಒಂದು ಕಾರಣದ ಒಂದು ಪಾಯಿಂಟ್ ಇದರಲ್ಲಿ ಇದೆ ಅಂತ ಹೇಳಬಹುದು, ಕಾಡ್ತಾ ಇದೆ ಅಂತ ಹೇಳಬಹುದು. ಬಟ್ ನೋ ವರೀಸ್, ಇಲ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಯಾವುದೇ ರೀತಿಯ ಕೋಪ ಆಗಲಿ ಅಥವಾ ದ್ವೇಷ ಆಗಲಿ ಏನೂ ಇಲ್ಲ. ಆ್ಯಸ್ ನಾವು ಈ ಪರ್ಸನ್ ಒಳಗೊಳಗೆ ಸಪ್ರೆಸ್ ಆಗ್ತಾ ಇದ್ದಾರೆ, ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಫ್ಯೂಚರ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು, ಫ್ಯೂಚರಲ್ಲಿ ನಾನು ಯಾವ ರೀತಿ ಸೆಕ್ರೇಟ್ ಮಾಡ್ಕೋಬೇಕು, ಆಗ ನನ್ನ ಲೈಫ್ ಚೆನ್ನಾಗಿರುತ್ತೆ, ಆವಾಗ ನಾನು ನನ್ನ ಪರ್ಸನ್ ಜೊತೆ ನನ್ನ ಲೈಫ್ನ ನಾನು ಲೀಡ್ ಮಾಡ್ಕೋಬಹುದು. ಏಸ್ ಆಫ್ ವೈನ್ಸ್. ಸೊ ಆವಾಗ ನಾನು ನನ್ನ ಒಂದು ಪ್ರೀತಿನ ಸಕ್ಸಸ್ ಮಾಡ್ಕೋಬಹುದು ಅಂತ ಈ ಪರ್ಸನ್ ಯೋಚಿಸ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಕೂಡ ಹೀಗೂ ಯೋಚಿಸ್ತಾ ಇರೋದು, ನಾನು ಕೆರಿಯರಲ್ಲಿ ಸೆಟ್ಲ್ ಆದರೆ, ನಾನು ಮಾಡ್ಕೊಂಡಿದ್ದಂತಹ ಲಾಸ್ ಎಲ್ಲ ಸರಿ ಹೋದರೆ ಫ್ಯಾಮಿಲಿ ಮೂಲಕ ನಾನು ಈ ಒಂದು ಪ್ರೀತಿನ ಒಪ್ಪಿಸಬಹುದು, ಫ್ಯಾಮಿಲಿ ಕಮಿಟ್ಮೆಂಟು ಕೂಡ ಸಿಗಬೇಕಾಗತ್ತೆ. ಸೊ ಫ್ಯಾಮಿಲಿ ಕಡೆಯಿಂದ ಎಲ್ಲರೂ ರೀಯುನೈಟ್ ಆಗಬೇಕು ಅಂತ ಇವ್ರು ಯೋಚಿಸ್ತಾ ಇರೋದು. ಆ್ಯಂಡ್ ಇನ್ ನಿಯರ್ ಫ್ಯೂಚರ್ ಇವ್ರಿಗೆ ಒಂದು ಬ್ಯಾಕ್ ಸಪೋರ್ಟ್ ಅಂತ ಒಂದು ಜನಗಳ ಸಪೋರ್ಟ್ ಇವ್ರಿಗೆ ಸಿಗುತ್ತೆ ಅಂತ ಹೇಳಬಹುದು. ಸೊ ಕೆಲವ್ರಿಗೆ ಸಮ್ ಮೂಡ್ ಸ್ವಿಂಗ್ಸ್ ಕೂಡ ನಡೀತಾ ಇದೆ ಇಲ್ಲಿ. ಇನ್ನು ಕೆಲವ್ರಿಗೆ ಮೈಟ್ ಬಿ ಇಲ್ಲಿ ಏನಾಗುತ್ತೋ ಏನೋ, ಎಲ್ಲ ಒಂದು ಪಾಸಿಟಿವ್ ವಿಧಾನದಲ್ಲಿ ಇವ್ರು ಯೋಚನೆ ಮಾಡ್ತಾರೆ. ಫ್ಯೂಚರ್ ಅಂತ ಬಂದರೆ ತುಂಬ ಪಾಸಿಟಿವ್ ಆಗಿ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಆ್ಯಸ್ ಪ್ರೆಸೆಂಟ್ಲಿ ಅವ್ರಿಗೆ ತುಂಬ ಮೂಡ್ ಸ್ವಿಂಗ್ಸ್ ಇದೆ, ತುಂಬ ಭಯ ಕಾಡ್ತಾ ಇದೆ. ವಾಟ್ ಇಫ್ ನಾನು ಅಂದ್ಕೊಂಡಿರೋ ರೀತಿ ಆಗದೆ ಇದ್ದರೆ, ವಾಟ್ ಇಫ್ ನಾನು ನನ್ನ ಪರ್ಸನ್ನ ಕಳ್ಕೊಂಬಿಟ್ರೆ ನನ್ನ ಲೈಫ್ ಮುಗಿದು ಹೋಗ್ಬಿಡುತ್ತೆ, ನನ್ನ ಪರ್ಸನ್ಗೆ ನಾನು ಚೀಟ್ ಮಾಡಿಬಿಡ್ತೀನಿ, ಈ ರೀತಿ ಒಂದಷ್ಟು ನೆಗೆಟಿವ್ ಥಾಟ್ಸ್ಗಳು ಇವರನ್ನು ಟಾಂಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆ ಥರದೊಂದು ನೆಗೆಟಿವ್ ಥಾಟ್ಸ್ ಇವ್ರಿಗೆ ಬರೋದಕ್ಕೆ ಶುರು ಆಯಿತು ಅಂದರೆ ಇವರು ತುಂಬ ಭಯ ಪಡ್ತಾರೆ ಅಂತ ಹೇಳಬಹುದು. ಅದೇ ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಭಯ ಯಾವಾಗಲೂ ಇವ್ರನ್ನ ಇನ್ನಷ್ಟು ಭಯಭೀತರನ್ನಾಗಿ ಮಾಡುವಂಥದ್ದಿದೆ. ಆ್ಯಂಡ್ ಓವರಾಲ್ ಆ್ಯಸ್ ಪರ್ ನೋಡೋದಾದರೆ ಇಲ್ಲಿ ನಿಮಗೆ ಚೀಟ್ ಮಾಡಬೇಕು, ನಿಮ್ಮನ್ನು ಪರ್ಮನೆಂಟಾಗಿ ಬಿಡಬೇಕು ಅನ್ನೋ ಆಸಕ್ತಿ ಆಗಲಿ ಅಥವಾ ಮನಸ್ಥಿತಿ ಆಗಲಿ, ಇಂಟೆನ್ಷನ್ಸ್ ಆಗಲಿ ಈ ಪರ್ಸನ್ಗೆ ಇಲ್ಲ. ಬಟ್ ಅನಿವಾರ್ಯತೆಗಳು ಆ ರೀತಿ ಇದೆ, ನಿಮ್ಮಿಂದ ಈಗ ದೂರ ಇರಬೇಕಾಗಿರುವಂತಹ ಪರಿಸ್ಥಿತಿ ಈ ಪರ್ಸನ್ಗೆ ಇದೆ. ಬಿಟ್ಟರೆ ಇವ್ರು ನಿಮ್ಮಿಂದ ದೂರನೇ ಉಳಿಬೇಕು, ನಿಮಗೆ ಚೀಟ್ ಮಾಡಬೇಕು, ನೋ, ಆ ಥರದ್ದೇನೂ ಇಲ್ಲ. ಬಟ್ ಡೆಫಿನೆಟ್ಲಿ ನಾನು ಇಷ್ಟು ದಿನ ನನ್ನ ಪರ್ಸನ್ಗೆ ನಾನು ತುಂಬ ನೋವು ಕೊಟ್ಟಿದ್ದೀನಿ, ಬಟ್ ಅದೆಲ್ಲ ತಪ್ಪುಗಳನ್ನು ನಾನು ಸರಿ ಮಾಡಲೇಬೇಕು, ಸರಿ ಮಾಡ್ತೀನಿ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಬಟ್ ನಿಮ್ಮ ಜೊತೆ ಎಲ್ಲ ಸರಿ ಮಾಡ್ಕೋಬೇಕು ಅಂದರೆ ಫಸ್ಟ್ ಆ್ಯಸ್ ನಾವು ಅವ್ರ ಲೈಫ್ ಸರಿ ಹೋಗಬೇಕು. ಸೊ ಅದ್ರ ಕಡೆ ಅವ್ರು ಫೋಕಸ್ಡ್ ಆಗಿದ್ದಾರೆ.
ಅವ್ರು ಸೆಲ್ಫ್ ಕಡೆ ಫೋಕಸ್ಡ್ ಆಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈವನ್ ನೀವು ಕೂಡ ನಿಮ್ಮ ಒಂದು ಕೆರಿಯರ್, ನಿಮ್ಮ ಒಂದು ಗೋಲ್ ಕಡೆ ನೀವು ವರ್ಕ್ ಮಾಡಿ. ಸೊ ರೆಸ್ಟ್ ಆಫ್ ದಿ ಥಿಂಗ್ಸ್ ಯೂನಿವರ್ಸಿಗೆ ಬಿಡಿ. ಸೊ ಆದಷ್ಟು ಬೇಗ ಎಲ್ಲ ಸರಿ ಮಾಡಿಕೊಂಡು ಅವರು ನಿಮ್ಮ ಹತ್ರಕ್ಕೆ ಬರ್ತಾರೆ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ಒಂದು ಶೇರಿಂಗ್ ಈಸ್ ಕೇರಿಂಗ್ ಅಂತಲೂ ಇದೆ. ಸೊ ನಿಮಗೆ ತುಂಬಾ ನಿಮಗೂ ಕೂಡ ಅನ್ನಿಸ್ತಿರುತ್ತೆ ಯಾರಾದರೂ ಇದ್ದರೆ ಚೆನ್ನಾಗಿತ್ತು, ನನ್ನ ಪರ್ಸನ್ ಜೊತೆ ಮಾತಾಡಿದರೆ ಚೆನ್ನಾಗಿತ್ತು ಅಂತ. ಸೊ ಸದ್ಯಕ್ಕೆ ನಿಮ್ಮ ಪರ್ಸನ್ ಇಲ್ಲ. ಜಸ್ಟ್ ಗೋ ವಿತ್ ಯೂನಿವರ್ಸ್, ಟಾಕ್ ಟು ಯೂನಿವರ್ಸ್ ಆ್ಯಂಡ್ ಹೇಳಿ, ಡಿಕ್ಲೇರ್ ಮಾಡಿ. ಅದೇನು ಮಾಡ್ತೀಯಾ ಗೊತ್ತಿಲ್ಲ ಯೂನಿವರ್ಸ್, ನನಗೆ ನನ್ನ ಪರ್ಸನ್ ಬೇಕು. ಬಟ್ ಅದು ಯಾವ ರೂಪದಲ್ಲಿ ಕೊಡ್ತೀರಾ, ಅದು ಹೇಗೆ ಕೊಡ್ತೀರಾ ನಿಮಗೆ ಬಿಟ್ಟಿದ್ದು. ಬಟ್ ನನಗೆ ಬೇಕಾಗಿರೋದು ನನ್ನ ಪರ್ಸನ್. ಸೊ ಅದೆಲ್ಲ ಸರಿ ಮಾಡ್ಕೊಂಡು ನೀವು ಅವ್ರು ನನ್ನ ಹತ್ರಕ್ಕೆ ಬರಬೇಕು. ಆ ಒಂದು ಶಕ್ತಿ ನನ್ನ ಪರ್ಸನ್ಗೆ ಕೊಡು ಅಂತ ನೀವು ಡಿಕ್ಲೇರ್ ಮಾಡಿ ಆ್ಯಂಡ್ ಲೆಟ್ ಗೋ ಮಾಡಿ ಆ ಒಂದು ಅಫರ್ಮೇಷನ್ನ. ಡೆಫಿನೆಟ್ಲಿ ಯೂನಿವರ್ಸ್ ನಿಮ್ಮ ಪರವಾಗಿ ವರ್ಕ್ ಮಾಡ್ತಾರೆ. ಆ್ಯಂಡ್ ರಿಮೆಂಬರ್, ರೈಸ್ ಯುವರ್ ವೈಬ್ರೇಷನ್ ಟು ಮ್ಯಾನಿಫೆಸ್ಟ್ ಎನಿಥಿಂಗ್. ಓಕೆ, ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.